ಸರ್ ಇನ್ನು ಈಗ ಸದ್ಯಕ್ಕೆ ನಡೀತಾ ಇರೋ ಟ್ರೆಂಡ್ ನೋಡಿದ್ರೆ ಒಂದು ಟಾಪ್ 3 ಇವರೆಲ್ಲ ಇರ್ತಾರೆ ಅನ್ನೋ ಥರ ಹೊರಗಡೆ ಓಡಾಡ್ತಾ ಇದೆ ಹೆಸರುಗಳು. ನಿಮ್ಮ ಪ್ರಕಾರ ಟಾಪ್ 3 ಯಾರು ಇರ್ತಾರೆ ಸರ್? ಇರ್ತಾರೆ ಅನ್ನೋ ಗೊತ್ತಿಲ್ಲ. ಇರಬೇಕಾಗಿರೋದು ನಮ್ಮ ಗಿಲ್ಲಿ, ರಘು ಸರು, ಆಮೇಲೆ ರಕ್ಷಿತಾ. ಓಕೆ ಸರ್, ಯಾರು ವಿನ್ ಆಗ್ಬೋದು ಸರ್ ನಿಮ್ಮ ಪ್ರಕಾರ? ನನ್ನ ಮನಸ್ಸಲ್ಲಿ 3 ಜನ ಹೆಸರು ಇದೆ. ಬಟ್ ಕಾವ್ಯ ಅವ್ರದ್ದು ಹೆಸರನ್ನು ಕೂಡ ರಿಪೋರ್ಟ್ ಕಾರ್ಡಲ್ಲಿ ರೇಸಲ್ಲಿ ಇದ್ದಾರೆ ಅಂತ ಹಾಕಿ. ಓಕೆ. ಅಂಡ್ ಇನ್ನೊಂದು ಅದೇ ಸರ್, ಅಂದರೆ ಹಾಗಾದ್ರೆ ಕಾವ್ಯ ಇಲ್ವಾ ಸರ್? ಈಗ 3 ಹೆಸರು ಮಾತ್ರ ಹೇಳಿದ್ರಿ ನೀವು. ಟಾಪ್ 3 ಇವ್ರು 3 ಜನ ಇರ್ತಾರೆ ಸರ್. ನನ್ನ ಪ್ರಕಾರ ಕಾವ್ಯ ಇರಲ್ಲ. ಯಾಕೆ ಹಾಗೆ ಅನ್ಸುತ್ತೆ ಸರ್ ನಿಮಗೆ? ಎಲ್ಲೋ ಸರ್ ನನ್ನ ಒಂದು ಇಂಟ್ಯೂಷನ್ ಅಷ್ಟೇ. ಮತ್ತು ಸಾಕಷ್ಟು ಲೈಕ್ ಅಂದರೆ ಬಾರಿ ಅಂದರೆ ಪಾಪಪ್ ಆಗುವ ಪ್ರಶ್ನೆ, ಗಿಲ್ಲಿಯಿಂದ ಕಾವ್ಯನ, ಕಾವ್ಯದಿಂದ ಗಿಲ್ಲಿನ ಅಂತ. ಅವರಿಬ್ರು ಅವ್ರ ಆಟ ಪರ್ಸನಲಿ ಆಡ್ತಾ ಇದ್ದಾರೆ. ಬಟ್ ಆ ಹುಡುಗಿ ಸುಮ್ಮನೆ ಇದ್ರು ಇವನು ಬಿಡ್ಬೇಕಲ್ಲ. ಕಾವು 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 ಅನ್ಕೊಂಡು ಅಷ್ಟಿಷ್ಟು ಇರಿಟೇಟ್ ಮಾಡಲ್ಲ. ನಾವು ನೋಡ್ರೆ ಹಲ್ಲು ಹಸಿಟ್ ಆಗ್ಬಿಡುತ್ತೆ, ಕಚ್ಚಿ ನನಗೆ ಅಷ್ಟು ಇರಿಟೇಟ್ ಮಾಡ್ತಾನೆ. ಆ ಪಾಪ ಎಲ್ಲೂ ಕಾಣಿಸಲ್ಲ. ಎಲ್ಲರೂ ಕಾವ್ಯನ್ಗೆ ಅವಳ ಜೊತೆ ಇದ್ದಾಳೆ ಅದಕ್ಕೆ ಇವಳಿಗೆ ಹೆಸರು ಅಂತಾರೆ ಅಷ್ಟೇ. ಬಟ್ ಆದ್ರೆ ಪಾಪ ಅವಳು ಎಷ್ಟೋ ಪ್ರಯತ್ನ ಪಡ್ತಾಳೆ, ನನ್ನ ಆಟನ ಆಡಕ್ ಬಿಡು ಅಂದ್ರೆ ಇವನ್ ಬಿಡಲ್ಲ, ಬಡಿಯೋದ ಹಿಂಸೆ ಮಾಡಕ್ ಬಿಡ್ತಾನೆ. ಸೊ ಕ್ಯೂಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅದು. ಓಕೆ. ಕಾವ್ಯ ಅವ್ರ ಅಣ್ಣ ಈಗ ಮೊನ್ನೆ ಬಂದ್ಬಿಟ್ಟು ಆ್ಯಕ್ಚುಲಿ ಅದೇ ಸ್ವಲ್ಪ ಕೆಲವೊಂದಷ್ಟು ಹೊರಗಡೆ ವಿಷಯಗಳನ್ನೆಲ್ಲ ಹೇಳಿ ಮತ್ತೆಲ್ಲ ಸ್ವಲ್ಪ ಈಗ ಹೊರಗಡೆ ನೀವು ಹೋಗಬೇಕು ಅಂದರೆ ಮೂಲ ನಿಯಮ ಉಲ್ಲಂಘನೆ ಅಂತೆಲ್ಲ ಆಗಿದೆ. ಅವ್ರು ಹೇಳ್ತಾರೆ ಅಂದರೆ ನೀನು ಯಾಕೆ ಗಿಲ್ಲಿನ ನಾಮಿನೇಟ್ ಮಾಡಿದೆ ಅಂತ ಅವ್ರ ಅಮ್ಮ ಹೇಳ್ತಾರೆ. ಇವ್ರು ನೀವು ಗಿಲ್ಲಿನ ಜೊತೆ ಚೆನ್ನಾಗೇ ಇರಬೇಕು ಆ ಥರದ್ದೆಲ್ಲ ಹೇಳ್ಬಿಟ್ರು ಈಗ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಅಂತ? ಅದನ್ನು ಹೇಳಬಾರ್ದಾಗಿತ್ತು. ಯಾಕಂದರೆ ಗಿಲ್ಲಿ ಜೊತೆ ಚೆನ್ನಾಗಿರೋದಕ್ಕೇನು ಕಾವ್ಯ ಅಲ್ಲಿ ಸೇವ್ ಆಗ್ತಾ ಇಲ್ಲ. ಕಾವ್ಯನೂ ಪಾಪ ಅವ್ರು ಆಟ ಆಡ್ತಾ ಇದ್ದಾರೆ. ಅದೆಲ್ಲೋ ಅವ್ರನ್ನೂ ವೀಕ್ ಮಾಡ್ದಂಗೆ ಇವಾಗ ಅವ್ರಿಗೂ ತಲೆ ಕೆಡಿಸ್ದಂಗೆ ಆಗುತ್ತೆ. ಸೊ ಫ್ಯಾಮಿಲಿಗಳ್ಗೆ ಅದೊಂದು ಸರ್, ಏನು ಮಾತಾಡ್ಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ ಪಾಪ. ಒಳಗೆ ಬಂದಾಗ ಏನಾದರೂ ಒಂದು ಮಾತಾಡ್ಬಿಡ್ತಾರೆ. ಬಟ್ ಇದು ಫಸ್ಟ್ ಟೈಮ್ ಆಗಿರೋದು ಅನ್ಸುತ್ತೆ ಈ ಥರ ಆಚೆ ಕಳಿಸಿರೋದು. ಸೊ ಅದು ಯಾಕಂದರೆ ಅಷ್ಟು ತೀರಾ ಹೇಳ್ತಿದ್ದಾಗ ಅದು ಅವ್ರಿಗೆ ಬರಲೇಬೇಕಾಗುತ್ತೆ, ತಡಿಲೇಬೇಕಾಗುತ್ತೆ. ಯಾಕಂದರೆ ಶೋ ಪ್ಯಾಟರ್ನ್ ಅದು ಅಲ್ವೇ ಅಲ್ಲ. ನಿಮ್ಗೆ ಆಚೆ ಕಡೆ ಎಲ್ಲ ವಿಷಯ ಗೊತ್ತಾಗೋಯ್ತು ಅಂದರೆ ನೀವು ಒಳಗೆ ಆಡೋದು ಈಸಿ ಆಗಿಬಿಡುತ್ತೆ. ನಿಮಗೆ ಏನೂ ಗೊತ್ತಿಲ್ಲದೆ ನೀವು ಆಡೋದೇ ಅದೊಂದು ಟಾಸ್ಕು. ಸೊ ಮೈಟ್ ಬಿ ಏನು ಮಾಡಿದಾರೋ ಅದು ಕರೆಕ್ಟ್ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ ಆಟ ಹೆಂಗೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.